ಹಲೋ ಫ್ರೆಂಡ್ಸ್, ದಿಸ್ ಇಸ್ ಸ್ಪೋಕನ್ ಇಂಗ್ಲಿಷ್ ವೈರಲ್ ಪ್ಲೇ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಒಂದೇ ರೀತಿಯ ವಾಕ್ಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೇನೆ. ಅದನ್ನು ನೀವು ಇಂಗ್ಲಿಷ್ನಲ್ಲಿ ಹೇಗೆ ಎಂದು ನೀವು ಹೇಳಲು ಪ್ರಯತ್ನಿಸಿ. ಯಾರಿಗೆ ನಿದ್ದೆ ಬರುತ್ತಿತ್ತು? ಹೂ ವಾಸ್ ಫೀಲಿಂಗ್ ಸ್ಲೀಪಿ? ನನಗೆ ನಿದ್ದೆ ಬರುತ್ತಿತ್ತು. ಐ ವಾಸ್ ಫೀಲಿಂಗ್ ಸ್ಲೀಪಿ. ಯಾರು ನಿದ್ದೆ ಮಾಡುತ್ತಿದ್ದಾರೆ? ಹೂ ಈಸ್ ಸ್ಲೀಪಿಂಗ್? ಕೋಣೆಯಲ್ಲಿ ಯಾರು ನಿದ್ದೆ ಮಾಡುತ್ತಿದ್ದಾರೆ? ಹೂ ಈಸ್ ಸ್ಲೀಪಿಂಗ್ ಇನ್ ದಿ ರೂಮ್? ನನ್ ಜೊತೆ ಯಾರು ಮಲಗಿದ್ದರು? ಹೂ ವಾಸ್ ಸ್ಲೀಪಿಂಗ್ ವಿತ್ ಮೀ? ನಿನ್ನ ಪಕ್ಕದಲ್ಲಿ ಯಾರು ಮಲಗಿದ್ದಾರೆ? ಹೂ ಈಸ್ ಸ್ಲೀಪಿಂಗ್ ಬಿಸೈಡ್ ಯು? ನನ್ನ ಪಕ್ಕದಲ್ಲಿ ಯಾರು ಮಲಗಿದ್ದರು? ಹೂ ವಾಸ್ ಸ್ಲೀಪಿಂಗ್ ಬಿಸೈಡ್ ಮೀ? ನಾನು ನಿದ್ದೆ ಮಾಡುತ್ತಿದ್ದೆ. ಐ ವಾಸ್ ಸ್ಲೀಪಿಂಗ್. ನೀನು ಕರೆ ಮಾಡಿದಾಗ ನಾನು ನಿದ್ದೆ ಮಾಡುತ್ತಿದ್ದೆ. ನೀನು ಕಾಲ್ ಮಾಡಿದಾಗ ನಾನು ನಿದ್ದೆ ಮಾಡುತ್ತಿದ್ದೆ. ಐ ವಾಸ್ ಸ್ಲೀಪಿಂಗ್ ವೆನ್ ಯು ಕಾಲ್ಡ್. ನಾನು 8 ಗಂಟೆ ಮಲಗಿದೆ. ಐ ಸ್ಲೆಪ್ಟ್ ಫಾರ್ 8 hours. ನಾನು ಮಲಗಲು ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ಸ್ಲೀಪ್. ಐ ಆಮ್ ಗೋಯಿಂಗ್ ಟು ಬೆಡ್. ನಾನು ನಿದ್ದೆ ಮಾಡ್ತೇನೆ. ಐ ವಿಲ್ ಸ್ಲೀಪ್ ಅಥವಾ ಐ ಸ್ಲೀಪ್. ಅವನಿಗೆ ನಿದ್ದೆ ಬರುತ್ತಿದೆ. ಹಿ ಈಸ್ ಫೀಲಿಂಗ್ ಸ್ಲೀಪಿ. ಅವಳಿಗೆ ನಿದ್ದೆ ಬರುತ್ತಿದೆ. ಶಿ ಈಸ್ ಫೀಲಿಂಗ್ ಸ್ಲೀಪಿ. ಅವನಿಗೆ ನಿದ್ದೆ ಬರುತ್ತಿದೆಯಂತೆ. He says he is feeling sleepy. ಇನ್ನು ನೀವು ಹೇಳಿ, ಅವಳಿಗೆ ನಿದ್ದೆ ಬರುತ್ತಿದೆಯಂತೆ. She says she is feeling sleepy. ಅವನು ನಿದ್ದೆ ಮಾಡುತ್ತಿದ್ದಾನೆ. He is sleeping. He is sleeping. ಇನ್ನು ನೀವು ಹೇಳಿ, ಅವಳು ನಿದ್ದೆ ಮಾಡುತ್ತಿದ್ದಾಳೆ. ಶಿ ಈಸ್ ಸ್ಲೀಪಿಂಗ್. ಅವಳು ಮಲಗಿದ್ದಾಳ? ಈಸ್ ಶಿ ಸ್ಲೀಪಿಂಗ್? ಅವನು ಮಲಗಿದ್ದಾಳ? ಈಸ್ ಹಿ ಸ್ಲೀಪಿಂಗ್? ನನಗೆ ನಿದ್ದೆ ಬರುತ್ತಿದೆ. ಐ ಆಮ್ ಫೀಲಿಂಗ್ ಸ್ಲೀಪಿ. ಅವನು ನಿದ್ದೆ ಮಾಡಿದ್ನ? ವಾಸ್ ಹಿ ಸ್ಲೀಪಿಂಗ್? ಯಾರಿಗೆ ನಿದ್ದೆ ಮಾಡಬೇಕು? ಹೂ ನೀಡ್ಸ್ ಟು ಸ್ಲೀಪ್? ಹೂ ನೀಡ್ಸ್ ಟು ಸ್ಲೀಪ್? ಯಾರಿಗೆ ನಿದ್ದೆ ಬರುತ್ತಿದೆ? ಹೂ ಈಸ್ ಫೀಲಿಂಗ್ ಸ್ಲೀಪಿ? ಯಾರಿಗೆ ನಿದ್ದೆ ಬರುತ್ತಿತ್ತು? ಹೂ ವಾಸ್ ಫೀಲಿಂಗ್ ಸ್ಲೀಪಿ? ನೀನು ನಿದ್ದೆ ಮಾಡಿದ್ದೀಯಾ?
ಡಿಡ್ ಯು ಸ್ಲೀಪ್? ಹ್ಯಾವ್ ಯು ಸ್ಲೆಪ್ಟ್? ನೀನು ನಿನ್ನೆ ನಿದ್ದೆ ಮಾಡಿದ್ದೀಯಾ? ನೀನು ನೆನ್ನೆ ನಿದ್ದೆ ಮಾಡಿದ್ದೀಯಾ? ಡಿಡ್ ಯು ಸ್ಲೀಪ್ ಯೆಸ್ಟರ್ಡೇ? ನಿನಗೆ ನಿದ್ದೆ ಮಾಡಬೇಕೇ? ಡು ಯು ನೀಡ್ ಟು ಸ್ಲೀಪ್ ಅಥವಾ ಡು ಯು ವಾಂಟ್ ಟು ಸ್ಲೀಪ್? ಮಕ್ಕಳು ನಿದ್ದೆ ಮಾಡುತ್ತಿದ್ದಾರೆ. ಚಿಲ್ಡ್ರನ್ ಆರ್ ಸ್ಲೀಪಿಂಗ್. ಎಲ್ಲರೂ ನಿದ್ದೆ ಮಾಡುತ್ತಿದ್ದಾರೆ. ಎವ್ರಿ ಒನ್ ಈಸ್ ಸ್ಲೀಪಿಂಗ್. ನನ್ನನ್ನು ಬಿಟ್ಟು ಮಿಕ್ಕೆಲ್ಲರೂ ನಿದ್ದೆ ಮಾಡುತ್ತಿದ್ದಾರೆ. ಎವ್ರಿ ಒನ್ ಈಸ್ ಸ್ಲೀಪಿಂಗ್ ಎಕ್ಸೆಪ್ಟ್ ಮೀ. ನಾನು ಮಲಗಿದ್ದೆ. ಐ ಸ್ಲೆಪ್ಟ್. ಐ ಸ್ಲೆಪ್ಟ್. ನನಗೆ ನಿದ್ದೆ ಬರುತ್ತಿಲ್ಲ. ಐ ಆಮ್ ನಾಟ್ ಫೀಲಿಂಗ್ ಸ್ಲೀಪಿ. ನನಗೆ ಈಗ ನಿದ್ದೆ ಬರುತ್ತಿದೆ. ಐ ಆಮ್ ಫೀಲಿಂಗ್ ಸ್ಲೀಪಿ ನೌ. ಎಲ್ಲರೂ ಮಲಗೋಣ. ಲೆಟ್ಸ್ ಆಲ್ ಸ್ಲೀಪ್. ನನ್ನನ್ನು ಮಲಗಲು ಬಿಡಿ. ಲೆಟ್ ಮೀ ಸ್ಲೀಪ್. ನಿದ್ದೆ ಮಾಡಲು ಹೋಗಿ. ಗೋ ಟು ಸ್ಲೀಪ್. ಅವರೀಗ ನಿದ್ದೆ ಮಾಡುತ್ತಿದ್ದಾರಾ? ಆರ್ ದೇ ಸ್ಲೀಪಿಂಗ್ ನಾವ್? ಯಾಕೆ ನೀನು ಬೇಗನೆ ನಿದ್ದೆ ಮಾಡ್ತೀಯ? ವೈ ಆರ್ ಯು ಸ್ಲೀಪಿಂಗ್ ಸೋ ಎರ್ಲಿ? ಅವನು ಈಗ ನಿದ್ದೆ ಮಾಡ್ತಿದ್ದಾನೆ. ಹಿ ಈಸ್ ಸ್ಲೀಪಿಂಗ್ ರೈಟ್ ನಾವ್. ನಾನು ಅವನನ್ನು ಚೆಕ್ ಮಾಡಲು ಹೋದೆ. ಐ ವೆಂಟ್ ಟು ಚೆಕ್ ಆನ್ ಹಿಮ್. ನಾನು ಅವನನ್ನು ಚೆಕ್ ಮಾಡಲಿಕ್ಕೆ ಹೋದೆ, ಆಗ ಅವನು ನಿದ್ದೆ ಮಾಡ್ತಿದ್ದ. ಅಂಡ್ ಹಿ ವಾಸ್ ಅಸ್ಲೀಪ್. ಆ ನಿದ್ದೆ ಮಾಡ್ತಿರುವ ಮಗುವನ್ನು ನೋಡಿ. ಲುಕ್ ಅಟ್ ದ್ಯಾಟ್ ಸ್ಲೀಪಿಂಗ್ ಬೇಬಿ. ತುಂಬಾ ದಿನಗಳ ನಂತರ ಎಲ್ಲರೂ ಮಲಗಿದ್ದಾರೆ. ದೀರ್ಘ ದಿನಗಳ ನಂತರ ಎಲ್ಲರೂ ಮಲಗಿದ್ದಾರೆ. ಎವ್ರಿ ಒನ್ ಈಸ್ ಸ್ಲೀಪಿಂಗ್ ಆಫ್ಟರ್ ಎ ಲಾಂಗ್ ಡೇ. ಇವತ್ತಿನ ವಿಡಿಯೋದಲ್ಲಿ ನೀವು ಸ್ಲೀಪ್ ಅನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ನಾವು ಬಳಸ್ತೇವೆ ಅಂತ ಈ ವಿಡಿಯೋದಲ್ಲಿ ನೀವೀಗ ನೋಡಿದ್ದೀರಿ. ನಾನು ಸ್ಲೀಪ್, ಸ್ಲೆಪ್ಟ್, ಸ್ಲೀಪಿಂಗ್, ಅಸ್ಲೀಪ್ ಈ ರೀತಿಯೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾನು ಬಳಸಿದ್ದೇನೆ. ಅದರ ನಿಜವಾದ ಅರ್ಥ ಮತ್ತು ಯಾವಾಗ ಬಳಸಬೇಕು ಅಂತ ನಿಮಗೆ ಕರೆಕ್ಟಾಗಿ ತಿಳಿಬೇಕಿದ್ರೆ ನಮ್ಮ ಸ್ಪೀಡೆಕ್ಸ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ನೀವು ಸೇರ್ಬೋದು. ಇಲ್ಲಿ ಕೊಟ್ಟಿರುವ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಪ್ರತಿದಿನ ನೀವು 30 ದಿನಗಳವರೆಗೆ ಪ್ರತಿದಿನ ಫೋನ್ ಕಾಲ್ ಮೂಲಕ 5 ನಿಮಿಷ ನಮ್ಮೊಂದಿಗೆ ಇಂಗ್ಲಿಷ್ ಮಾತನಾಡಿ ನೀವು ಇಂಗ್ಲಿಷ್ ಕಲಿಬೋದು.